ನಾವೆಲ್ಲ ಕೇಳಿದ್ದೀವಿ, ನೋಡಿದ್ದೀವಿ, ಮುಟ್ಟಿದ್ದೀವಿ ಕೂಡ ರೇಷ್ಮೆನ. ರೇಷ್ಮೆ ಎಲ್ಲಿಂದ ಶುರುವಾಗುತ್ತೆ, ಫಸ್ಟ್ ಸ್ಟೆಪ್ ಏನು ಅಂತ ಗೊತ್ತಾ? ರೇಷ್ಮೆ ಶುರುವಾಗೋದೇ ಒಂದು ಹುಳುವಿಂದ. ಆ ಹುಳು ಏನು, ಇದು ಆಲ್ಮೋಸ್ಟ್ ಆಲು ನಮ್ಮ ಮಂಡ್ಯ, ಮದ್ದೂರು, ಮೈಸೂರು ಸೈಡು, ರಾಮನಗರ ಈ ಕಡೆ ಸೈಡ್ಗೆಲ್ಲ ಜನಕ್ಕೆಲ್ಲ ಗೊತ್ತಿರುತ್ತೆ ರೇಷ್ಮೆ ಅಂತ. ಅಲ್ಲಲ್ಲಿ ಸ್ವಲ್ಪ ಬೆಂಗಳೂರಲ್ಲಿ ಈ ವ್ಯವಸಾಯ ಮಾಡ್ತಾರೆ, ಅಂದರೆ ರೇಷ್ಮೆ ಹುಳು ಸಾಗಾಣಿಕೆ. ಒಂದು ಹುಳುವಿಂದ ಶುರುವಾಗುತ್ತೆ. ಹೇಗೆ ಅಂತ ಸ್ವಲ್ಪ ಮೇಯ್ನಾಗಿ ಏನೇನು ತಿಳಿಸ್ಕೊಡ್ತೀನಿ. ಪೂರ್ತಿ ಕಂಪ್ಲೀಟ್ ಮಾಡೋಕ್ಕೋದ್ರೆ ಇದು ಒಂದು 1/2 hour 1 hour ಹಿಡಿಯುತ್ತೆ, ಏನೇನು ಪ್ರೊಸೀಜರ್ ಹೇಳ್ತಾ ಹೋದರೆ. ನಿಮಗೆ ಇವಾಗ ಮೇಯ್ನಾಗಿ ತಿಳಿಸ್ಕೊಡ್ತೀನಿ. ನಾನಿರೋದು ನಮ್ಮ ಊರಲ್ಲಿ. ನೀವು ಇದನ್ನು ನಮ್ಮ ಅಜ್ಜಿ ತಾತ ಮಾಡ್ತಾರೆ. ಇಲ್ಲಿ ಇದೇನು ನೋಡ್ತಾ ಇದ್ದೀರಲ್ಲ, ಇದು ಸೊಳ್ಳೆ ಪರ್ದ. ಈ ನೊಣಗಳು ಅಥವಾ ಸೊಳ್ಳೆ ಏನು ಬರಬೇಡ್ದು ಅಂತ. ಯಾಕೆಂದರೆ ನೊಣಗಳು ಬಂದರೆ ಈ ರೇಷ್ಮೆ ಹುಳುಗೆ ಹಾನಿಕಾರ ಮಾಡುತ್ತೆ, ಅದಕ್ಕೆ ಹಂಗಾಗಿ ಪರ್ದ ಕಟ್ಟಿರೋದು. ಸೊ ಇವಾಗ ಆ ಹುಳು ಹೇಗಿರುತ್ತೆ ಮತ್ತು ಆ ಹುಳು ಏನು ತಿನ್ನುತ್ತೆ ಅನ್ನೋ ತೋರಿಸ್ಕೊಡ್ತೀನಿ ನೋಡಿ. ಇದು ರೇಷ್ಮೆ ಹುಳು ನೋಡಿ, ಇದೆಲ್ಲ ರೇಷ್ಮೆ ಹುಳುನೇ. ಇದು ತಿನ್ನೋದು ಈ ಥರ ಸೊಪ್ಪನ್ನ. ನಾವೆಷ್ಟು ಮರಿ ತೊಗೊಳ್ತೀವಿ ನೋಡಿ, ರೇಷ್ಮೆ ಹುಳು ತೊಗೊಳ್ತೀವಲ್ಲ, ಒಂದಷ್ಟು ಎಕರೆಗಷ್ಟು ಈ ಥರ ಸೊಪ್ಪು. ಇದು ಅಷ್ಟೇ, ಇದು ಒಂದು ಬಿಟ್ಟರೆ ಇನ್ನೇನು ತಿನ್ನಲ್ಲ ಇವುಗಳು. ಸೊ ಇದನ್ನು ಮನೆ ಒಳಗಡೆ ಮಾಡ್ಕೊಂಡಿದ್ದಾರೆ ರೈತರಲ್ಲಿ, ಆಲ್ಮೋಸ್ಟ್ ಆಲ್ ಮನೆ ಒಳಗಡೆ ಈಗಲೂ ಕೂಡ. ಸೊ ಇದನ್ನು ನಾವು ಈ ಬಾಕ್ಸ್ ಏನು ನೋಡ್ತಾ ಇದ್ದೀರಲ್ಲ, ಟೋಟಲಿ ಇದನ್ನು ಮೇಜ ಅಂತಾರೆ, ಹುಳಿನ ಮೇಜ. ಓಕೆನಾ? ಇದು ಫಸ್ಟ್ ಸ್ಟೆಪ್ಪು, ಸೆಕೆಂಡು, ಥರ್ಡು, ಫೋರ್ತು. ಅಂದರೆ ನಮ್ಮ ಮನೆ ಎಷ್ಟು ಹೈಟ್ ಇರುತ್ತೆ, ಸೊ ಅಷ್ಟಕ್ಕೆ 4 ಸ್ಟೆಪ್ ಮಾತ್ರ ಇರೋದು, ಅದಕ್ಕೆ ಕಟ್ಕೊಂಡಿದ್ದೀವಿ. ಈ ಹುಳನ್ನ ಶುರುವಲ್ಲಿ ತರ್ತೀವಲ್ಲ ಮರಿಯಿಂದ ಕೊನೆ ಗೂಡು ಕಟ್ಟುತ್ತೆ. ಇದು ರೇಷ್ಮೆ ಹುಳು ಗೂಡು ಕಟ್ಟುತ್ತೆ. ಈ ಮೊದಲನೇ ಫಸ್ಟ್ ಸ್ಟೇಜಿಂದ ಕೊನೆ ಅಂದರೆ ಮರಿಯಿಂದ ಗೂಡು ಕಟ್ಟೋವರೆಗೂ ಈ ಸಮ್ಮರ್ ಅಂದರೆ ಬೇಸಿಗೆಗಾಲದಲ್ಲಿ ಕೇವಲ 25 ದಿನ ಬೇಕು. ಅಂದರೆ ಸ್ಟಾರ್ಟಿಂಗ್ ಟು ಎಂಡ್ವರೆಗೂ ಕಂಪ್ಲೀಟ್ ಆಗೋದಕ್ಕೆ ಪ್ರೊಸೀಜರು. ಈ ಚಳಿಗಾಲ ಬಂತು ಅಂದರೆ 30 ದಿನ ತಗೊಳುತ್ತೆ ಕಂಪ್ಲೀಟಾಗಿ, ಅಂದರೆ ಮರಿಯಿಂದ ಗೂಡು ಕಟ್ಟೋವರೆಗೂ. ಕೊನೆಗೆ ಗೂಡು ಕಟ್ಟಾದಮೇಲೆ ಆ ಜಾಗ ಅಂತ ಇರುತ್ತೆ, ಅಂದರೆ ರಾಮನಗರ ಮೇನ್ ಪಾಯಿಂಟು, ಅಂದರೆ ಗೂಡು ಸೇಲ್ ಮಾಡೋದಕ್ಕೆ. ಸೊ ರಾಮನಗರಕ್ಕೆ ತಗೊಂಡೋಗಿ ಹಾಕ್ತಾರೆ ಗೂಡನ್ನ. ಸೊ ಇವಾಗ ನೀವು ನೋಡ್ಬೋದು ಸೊಪ್ಪನ್ನ ಯಾವ ಥರ ಹಾಕ್ತಾರೆ ರೈತರು ಹುಳುಗೆ ಅಂತ. ಈ ಥರ ಸೊಪ್ಪನ್ನ ಈ ಥರ ಇಲ್ಲಿ ಮಡಗಿರ್ತಾರೆ, ಅಂದರೆ ಈ ಥರ ಹಸುಗೆ ಕರುಗೆ ತರ್ತಾರಲ್ಲ, ಅಷ್ಟೊಂದು ತಂದು ಮಡಿಕೊಳ್ತಾರೆ ಇಲ್ಲಿ ಒಳಗಡೆ. ಅಲ್ಲಿಂದ ಈ ಥರ ಹಾಕ್ತಾರೆ. ಸೊ ಈ ಥರ ತಂದು ಹಾಕ್ತಾರೆ. ಸೊ ಇಷ್ಟು ಮೇನ್ ಆಗಿರೋ ಪಾಯಿಂಟ್ಸು ಯಾವ ಥರ ಅಂತ. ಇದೇನಾದ್ರು ಫುಲ್ ಡೀಟೇಲಾಗಿ ಹೇಳಬೇಕು ಅಂದರೆ ಒಂದು 40 ನಿಮಿಷ ಬೇಕಾಗುತ್ತೆ ಪೂರ್ತಿ ಕಂಪ್ಲೀಟಾಗಿ ಪ್ರೊಸೀಜರ್ ಕಂಪ್ಲೀಟಾಗಿ ಹೇಳಬೇಕು ಅಂದರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಗೈಸ್. ಬಾಯ್.